ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮನಸುಳಿ ಮೋಹನ್ ತರೀಕೆರೆ. ನೀವು ಎಲ್ಲರೂ ಸಂಭ್ರಮದಿಂದ, ಸಡಗರದಿಂದ, ಸಂತಸದಿಂದ 2026ನೇ ವರ್ಷವನ್ನು ಸ್ವಾಗತಿಸುವಂತಹ ಈ ಸಿಹಿ ಹೊತ್ತಿನಲ್ಲಿ ನಮ್ಮೆಲ್ಲರ ಬದುಕಿಗೆ ಪ್ರೇರಣೆಯಾಗುವಂತಹ, ನಮ್ಮ ಬದುಕಿಗೆ, ನಮ್ಮ ಭವಿಷ್ಯಕ್ಕೆ ಹಾದಿಯನ್ನು ತೋರಿಸುವಂತಹ, ನಮ್ಮೆಲ್ಲರ ನೆಮ್ಮದಿಯ ನಾಳೆಗಳಿಗಾಗಿ ಕನಕದಾಸರೊಂದು ಕೀರ್ತನೆ ಪ್ರೇರಣೆ ಆಗುತ್ತದೆ. ಆ ಕೀರ್ತನೆ ಯಾವುದು ಅಂತಂದರೆ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನೂ ಸಲುಹುವವನು ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೂ ಅನ್ನವನ್ನಿತ್ತವರ್ಯಾರು? ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಅನ್ನವನ್ನಿತ್ತವರ್ಯಾರು? ಎಲ್ಲರನ್ನೂ ಸಲುಹುವವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ತಾಳು ಮನವೇ, ತಾಳು ಮನವೇ ಅಂತೇಳಿ. ಈ ಕೀರ್ತನೆ ಏನಕ್ಕೆ ಬೇಕು ಅಂತಂದರೆ, ನಮ್ಮ ಭಾಳಷ್ಟು ಭಾರತೀಯರಲ್ಲಿ ನಮಗೆ ತಾಳ್ಮೆ ಕಡಿಮೆ, ನಂಬಿಕೆ ಇರಬೇಕು, ನಾನು ಬದುಕಿಯೇ ಬದುಕ್ತೀನಿ ಅಂತೇಳಿ ಅಂತ. ನೋಡಿ, ಮೃಗ ಪಕ್ಷಿಗಳೆಲ್ಲ ಬದುಕಿದ್ದಾವೆ, ಗುಡ್ಡದ ಮೇಲಿನ ಬೆಟ್ಟದ ಮೇಲಿನ ಎಲ್ಲ ಗಿಡ ಮರಗಳು ಬದುಕಿದ್ದಾವೆ. ಅವುಗಳಿಗೆ ಅನ್ನವನ್ನಿಟ್ಟಂತಹ ದೇವರು ನಮಗೆ ಅನ್ನವನ್ನು ಕೊಡದಿರಲು ಸಾಧ್ಯವೇ? ಖಂಡಿತ ನಮ್ಮ ಬದುಕಿಗೆ ಒಂದು ರಕ್ಷಣೆ ಇದೆ ಅಂತೇಳಿ. ನಿಮಗೆ ಯಾವುದೇ ಅಧಿಕಾರಸ್ಥರ ಸಹಾಯ ಇಲ್ಲದೇ ಇದ್ದರೂ, ಯಾವುದೇ ಶ್ರೀಮಂತರ ಸಹಾಯ ಇಲ್ಲದೇ ಇದ್ದರೂ, ಯಾವುದೇ ಜಾತಿ ಧರ್ಮದ ನೇತಾರರ ಸಹಾಯ ಇಲ್ಲದೇ ಇದ್ದರೂ, ನಿಮ್ಮ ಪಾಲಿನ ಜೀವನವನ್ನು ಖಂಡಿತವಾಗಿಯೂ ನಿಮ್ಮ ಆಯಸ್ಸು ಪೂರ್ಣ ಆಗುವವರೆಗೂ ಮಾಡಿಯೇ ಮಾಡುತ್ತೇವೆ. ಅಂದರೆ ನೀವು ತಲ್ಲಣಿಸದಿರಿ, ನಿಮ್ಮನ್ನೆಲ್ಲ ಸಲಹುವವನು ಇದಕ್ಕೆ ಸಂಶಯವಿಲ್ಲ ಎನ್ನುವಂಥದ್ದೇ ಈ ಪ್ರೇರಣೆ ಈ ಕನಕದಾಸರ ಕೀರ್ತನೆಯಿಂದ ಅಂಥೇಳಿ. ನಾನು ಬಡವ, ನನಗೆ ಬಣ್ಣ ಇಲ್ಲ, ನನಗೆ ಆಸ್ತಿ ಇಲ್ಲ, ನನಗೆ ಅಂತಸ್ತಿಲ್ಲ, ಜಮೀನು ಇಲ್ಲ, ಮನೆ ಇಲ್ಲ, ಖಂಡಿತ ಅಷ್ಟು ಇಲ್ಲಗಳ ನಡುವೆಯೂ ಸಂತೋಷವಾಗಿ, ಸಂಭ್ರಮವಾಗಿ, ನಿಮ್ಮನ್ನು ಆರೋಗ್ಯಪೂರ್ಣವಾಗಿ, ನಿಮ್ಮನ್ನು ಆಯಸ್ಸು ಪೂರ್ಣ ಆಗುವ ತನಕ ಕಾಪಾಡುವಂಥ ಒಬ್ಬ ಸೃಷ್ಟಿಕರ್ತ ಇದ್ದಾನೆ. ಅವನು ನಿಮ್ಮನ್ನು ಕಾಪಾಡಿಯೇ ಕಾಪಾಡ್ತಾನೆ. ಆ ಕಾರಣಕ್ಕಾಗಿ 2026 ಇರ್ಬೋದು, ನಂತರದಲ್ಲಿರ್ಬೋದು, ಒಂದು ಭರವಸೆಯೊಂದಿಗೆ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಈ ಕನಕದಾಸರ ಕೀರ್ತನೆ ನಮಗೆ, ನಿಮಗೆ ಎಲ್ಲರಿಗೂ ಪ್ರೇರಣೆ ಆಗಲೇಬೇಕು ಎನ್ನುವಂಥ ವಿನಂತಿಯೊಂದಿಗೆ ನನ್ನ ಮಾತು ಸ್ನೇಹಿತರೆ. ನಮಸ್ತೆ.